ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಡೀತಾ ಇರೋದು ಮ್ಯಾಚ್ ಎಂಐ ವರ್ಸಸ್ KKR. ಎರಡು ಟೀಮ್ಗಳು ಸಹ ಕ್ವಾಲಿಟಿ ಟೀಮ್ಗಳು. ಆದ್ರೆ KKR ಅವರು ಎರಡು ಮ್ಯಾಚಸ್ಗಳನ್ನ ಆಡಿ ಒಂದು ಮ್ಯಾಚಸ್ ನ ಗೆದ್ದಿದ್ರೆ, ಹಾಗೆ ಒಂದು ಮ್ಯಾಚಸ್ ನ ಸೋತಿರೋದಾಗ ಎಂಐ ಅವರು ಆಡುವಂತ ಎರಡು ಮ್ಯಾಚಸ್ಗಳನ್ನ ಸೋತಿರೋದು. ಹಾಗೆ ಇವತ್ತು ನಡೀತಾ ಇರೋದು ಎಂಐ ಅವರ ಹೋಮ್ ಕಂಡೀಷನ್ ಅಲ್ಲಿ ವಾಂಕಡೆ ಸ್ಟೇಡಿಯಂ ಅಲ್ಲಿ. ಹಾಗೆ ಇವತ್ತು ಓಪನಿಂಗ್ ಸೆರೆಮನಿ ಇರೋದು. ಏನು BCCI ಅವರು ನಡೆಯುವಂತ IPL 13 ವೆನ್ಯೂಗಳಲ್ಲೂ ಸಹ ಓಪನಿಂಗ್ ಸೆರೆಮನಿ ಇರುತ್ತೆ ಅಂತ ಹೇಳಿದ್ರು. ಹಾಗೆ ಇವತ್ತು ಸಹ ಎಂಐ ಅವರ ಮ್ಯಾಚ್ ನಡೀತಾ ಇರೋದು ಅವರ ಹೋಮ್ ಕಂಡೀಷನ್ ಅಲ್ಲಿ. ಮೊದಲನೇ ಮ್ಯಾಚ್ ಇವತ್ತು, ಅದಕ್ಕೋಸ್ಕರ ಓಪನಿಂಗ್ ಸೆರೆಮನಿ ಇಟ್ಟಿರೋದು. ನೋಡೋಣ ಓಪನಿಂಗ್ ಸೆರೆಮನಿಯಲ್ಲಿ ಆದ್ರೂ ಅವರ ಹೋಮ್ ಕಂಡೀಷನ್ ಅಲ್ಲಿ ಖಾತನ ತೆಗಿತಾರ ಅಂತ ಎಂಐ ಅವರು. ನನ್ನ ಪ್ರಕಾರ ಇವತ್ತು ಪ್ರೆಡಿಕ್ಷನ್, ನನ್ನ ಪ್ರಕಾರ ನಾನು ಮ್ಯಾಚ್ ಅನಾಲಿಸಿಸ್ ಮಾಡಕ್ಕಿಂತ ಮುಂಚೆನೆ ಇವತ್ತು ಹೇಳ್ಬಿಡ್ತಾ ಇದ್ದೀನಿ, ಎಂಐ ಅವರು ಇವತ್ತು ಅವರ ಮ್ಯಾಚ್ ನ ಗೆದ್ದೇ ಗೆಲ್ತಾರೆ. ನನ್ನ ಪ್ರೆಡಿಕ್ಷನ್ ನ ಪ್ರಕಾರ ಇವತ್ತು ಎಂಐ ಮ್ಯಾಚ್ ವಿನ್ನಿಂಗ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಹಾಗೆ ಈ ವಾಂಕಡೆ ಸ್ಟೇಡಿಯಂ ನ ನೋಡ್ತಾ ಬಂದ್ರೆ ಇಲ್ಲಿವರೆಗೂ 116 IPL ಮ್ಯಾಚಸ್ ಗಳು ನಡೆದಿರೋದು. ಫಸ್ಟ್ ಬ್ಯಾಟಿಂಗ್ ಆಡಿರೋರು 54 ಮ್ಯಾಚಸ್ ಗಳನ್ನ ವಿನ್ ಆಗಿದ್ರೆ, ಹಾಗೆ ಸೆಕೆಂಡ್ ಬ್ಯಾಟಿಂಗ್ ಆಡಿರೋರು 62 ಮ್ಯಾಚಸ್ ಗಳನ್ನ ಗೆದ್ದಿರೋದು. ಇಲ್ಲಿ ಮೇಜರ್ ಆಗಿ ಇಂಪಾರ್ಟೆಂಟ್ ಆಗೋದು ಏನು ಅಂದ್ರೆ ಟಾಸ್. ಈ ವಾಂಕಡೆ ಸ್ಟೇಡಿಯಂ ಅಲ್ಲಿ ನಮ್ಗೆ ವೆರಿ ವೆರಿ ಕ್ರೂಷಿಯಲ್ ಆಗಿ ಇಂಪಾರ್ಟೆಂಟ್ ಆಗೋದು ಟಾಸ್. ಯಾರು ಟಾಸ್ ವಿನ್ ಆಗ್ತಾರೋ ಅವರು ಫಸ್ಟ್ ಆಫ್ ಆಲ್ ಫಸ್ಟ್ ಬೌಲಿಂಗ್ ಮಾಡಕ್ಕೆ ನೋಡ್ತಾರೆ, ಹೊರತು ಯಾವುದೇ ರೀತಿ ಫಸ್ಟ್ ಬ್ಯಾಟಿಂಗ್ ಆಡಕ್ಕೆ ನೋಡಲ್ಲ. ಏನಕ್ಕಂದ್ರೆ ಡ್ಯೂ ಫ್ಯಾಕ್ಟ್ ಇರೋ ಕಾರಣ ಸೆಕೆಂಡ್ ಇನ್ನಿಂಗ್ಸ್ ಬೌಲಿಂಗ್ ಮಾಡಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಸಹ ಫಸ್ಟ್ ಇನ್ನಿಂಗ್ಸ್ ಬೌಲಿಂಗ್ ಮಾಡಕ್ಕೆ ನೋಡ್ತಾರೆ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಟಾಸ್ ವಿನ್ ಆಗ್ತಾರೆ ಅಂತ. ಅದನ್ನು ಸಹ ಮುಂದೆ ಹೇಳ್ತೀನಿ, ಯಾರು ಟಾಸ್ ವಿನ್ ಆಗ್ಬಹುದು ಅಂತ. ಹಾಗೆ ಇಲ್ಲಿವರೆಗೂ ಟಾಸ್ ವಿನ್ ಆಗಿರೋರು 60 ಮ್ಯಾಚಸ್ ಗಳನ್ನ ವಿನ್ ಆಗಿದ್ರೆ, ಹಾಗೆ ಯಾರು ಟಾಸ್ ನ ಸೋತಿ ಆಡಿದಾರ ಅವರು 56 ಮ್ಯಾಚಸ್ ಗಳನ್ನ ವಿನ್ ಆಗಿರೋದು. ಈ ಮೆಜಾರಿಟಿನ ನೋಡ್ತಾ ಬಂದ್ರೆ ನಮ್ಗೆ ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ ಅಂತ ಅನ್ಸುತ್ತೆ ಟಾಸ್. ಆದ್ರೆ ಈ ರೆಡ್ ಸಾಯಿಲ್ ಪಿಚ್ ಅಲ್ಲಿ ಪಕ್ಕ ನಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗೋದು ಟಾಸ್. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ಟಾಸ್ ವಿನ್ ಆಗೋದು ಎಂಐ ಅವರು. ಚೂಸ್ ಟು ಬಾಲ್, ಎಂಐ ಅವರು ಟಾಸ್ ನ ವಿನ್ ಆಗಿ ಬಾಲಿಂಗ್ ನ ತಗೋತಾರೆ. ಹಾಗೆ ಆರಾಮಾಗಿ ಚೇಸ್ ಡೌನ್ ಮಾಡೋದು ಎಂಐ ಅವರು. ಇದು ನನ್ನ ಪ್ರೆಡಿಕ್ಷನ್. ಹಾಗೆ ವಾಂಕಡೆಯಲ್ಲಿ ಹೈಯೆಸ್ಟ್ ರನ್ ಹೊಡೆದಿರೋದು ಅಂದ್ರೆ ಅದು ನಮ್ಮ RCB ಅವರು 235 ರನ್ ಹೊಡಿತಾರೆ 2015ರಲ್ಲಿ. 2015ರಲ್ಲಿ RCB ಅವರು 235 ರನ್ ಹೊಡಿತಾರೆ. ಎಂಐ ಅವರು ಇದನ್ನ ಚೇಸ್ ಡೌನ್ ಮಾಡಕ್ಕಾಗಲ್ಲ, 35 ರನ್ ಇಂದ ಸೋಲ್ತಾರೆ. ಹಾಗೆ ಇಲ್ಲಿ ಹೈಯೆಸ್ಟ್ ರನ್ ಚೇಸ್ ಡೌನ್ ಆಗಿರೋದು 214. ರಾಜಸ್ಥಾನ್ ರಾಯಲ್ಸ್ ಅವರು 211 ರನ್ ಹೊಡೆದಿರ್ತಾರೆ. ಎಂಐ ಅವರು 214 ರನ್ ಹೊಡೆದು ಮ್ಯಾಚ್ ವಿನ್ನಿಂಗ್ ಆಗ್ತಾರೆ. ಇದೇ ಹೈಯೆಸ್ಟ್ ರನ್ ಚೇಸ್ ಆಗಿರೋದು. ಇದನ್ನ ಬಿಟ್ರೆ ಇನ್ನು ಯಾವುದೇ ರೀತಿಯ ಅಷ್ಟೊಂದು ರನ್ ಚೇಸ್ ಆಗಿಲ್ಲ. ಹಾಗೆ ಹೈಯೆಸ್ಟ್ ರನ್ ಇರೋದು ನಮ್ಮ RCB ಅವರು ಹೊಡೆದಿರೋದು 235 ರನ್. ಹಾಗೆ ಈ ವಾಂಕಡೆ ಸ್ಟೇಡಿಯಂ ನ ಪಿಚ್ ರಿಪೋರ್ಟ್ ನೋಡ್ತಾ ಬಂದ್ರೆ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್. ಫ್ಲಾಟ್ ವಿಕೆಟ್ ಆಗಿರೋ ಕಾರಣ, ರೆಡ್ ಸಾಯಿಲ್ ಪಿಚ್ ಆಗಿರೋ ಕಾರಣ ಬ್ಯಾಟರ್ಸ್ ಗಳಿಗಂತೂ ಹಬ್ಬ. ಇಲ್ಲಿ ಆರಾಮಾಗಿ ಚೇಸ್ ಡೌನ್ ಮಾಡ್ಬೋದು. ಫಸ್ಟ್ ಇನ್ನಿಂಗ್ಸ್ ಮಿನಿಮಮ್ ಈ ವಾಂಕಡೆ ಸ್ಟೇಡಿಯಂ ಅಲ್ಲಿ ಆವರೇಜ್ ಸ್ಕೋರ್ ಇರೋದು ಅಂದ್ರೆ 170 ಮಿನಿಮಮ್ ಮೇಲೆ ಹೊಡಿಲೇಬೇಕು. ಇದ್ರ ಮೇಲೆ ಕೆಳಗಡೆ ಹೊಡಿತು ಅಂದ್ರೆ ಆರಾಮಾಗಿ ಚೇಸ್ ಡೌನ್ ಮಾಡ್ತಾರೆ. ಏನಾದ್ರೂ ಇಲ್ಲಿ ಡಿಫೆಂಡಿಂಗ್ ಮಾಡಬೇಕು ಅಂದ್ರೆ ಅಬೌವ್ 190 ಮೇಲೆ ಸ್ಕೋರ್ ನ ಹೊಡೆದ್ರೆ ಮಾತ್ರ ಇಲ್ಲಿ ಡಿಫೆಂಡಿಂಗ್ ಮಾಡಕ್ ಸಾಧ್ಯ. ಇಲ್ಲ ಅಂದ್ರೆ ಪಕ್ಕಾ ಸ್ಟೇಜ್ ಡೌನ್ ಆಗುತ್ತೆ. ನಾವು ಈ ಅನಾಲಿಸಿಸ್ ನ ನೋಡ್ತಾ ಬಂದ್ರೆ ನಾವು ಆಲ್ರೆಡಿ ಹೇಳಿದ್ನಲ್ಲ 211 ಚೇಸ್ ಡೌನ್ ಆಗಿದೆ ಅಂತ. ಪಕ್ಕಾ ಚೇಸ್ ಡೌನ್ ಆಗುವಂತ ಸಾಧ್ಯತೆನೂ ಇದೆ. 190 ಹೊಡೆದ್ರು ಸಹ, ಇಲ್ಲಾಂದ್ರೆ 200+ ಹೊಡೆದ್ರು ಸಹ ಆರಾಮಾಗಿ ಚೇಸ್ ಡೌನ್ ಮಾಡ್ತಾರೆ. ಎಂಐ ಅವರ ಬ್ಯಾಟಿಂಗ್ ಲೈನಪ್ ಆ ತರ ಇದೆ. ಆದ್ರೆ ಎರಡು ಮ್ಯಾಚಸ್ ಗಳಲ್ಲೂ ಸಹ ಎಂಐ ಅವರು ಆ ತರ ಪರ್ಫಾರ್ಮೆನ್ಸ್ ನೀಡಿಲ್ಲ. ಏನ್ ಹಾರ್ದಿಕ್ ಪಾಂಡ್ಯ ಗಂಟನೂ ಬ್ಯಾಟಿಂಗ್ ಆಡುವಂತ ಕೇಪಬಿಲಿಟಿ ಇದೆ. ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ಇಂದ ಇನ್ನ ಯಾವುದೇ ರೀತಿ ಅಷ್ಟೊಂದು ಬಿಗ್ ಇನ್ನಿಂಗ್ಸ್ ಬಂದಿಲ್ಲ. ಹಾಗೆ ರಾಟ್ಲೇನು, ಹಾಗೆ ಇನ್ನ ಮೇಜರ್ ಆಗಿ ಯಾರಿದ್ರ ಅವರ ಬ್ಯಾಟಿಂಗ್ ಇಂದ ಬಿಗ್ ಸ್ಕೋರ್ ಬಂದಿಲ್ಲ. ಏನಾದ್ರು ಬತ್ತು ಅಂದ್ರೆ ಪಕ್ಕಾ ಎಂಐ ಅವರು ಇವತ್ತು ಮ್ಯಾಚಸ್ ನ ವಿನ್ ಆಗ್ತಾರೆ. ಹಾಗೆ ಇವತ್ತು ನಡೀತಾ ಇರೋದು ಅವರ ಹೋಮ್ ಗ್ರೌಂಡ್ ಅಲ್ಲಿ. ಪಿಚ್ ಕಂಡೀಷನ್ ಅಂತೂ ಅದ್ದೂರಿಯಾಗಿ ಇದೆ. ಬಾಲರ್ಸ್ ಗಳಿಗೆ ಅಂದ್ರೆ ಸ್ಪಿನ್ನರ್ಸ್ ಗಳಿಗೆ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಇಲ್ಲಿ ವರ್ಕ್ ಆಗುತ್ತೆ. ಆದ್ರಿಂದ ಎಂಐ ಅವರ ಪ್ಲೇಯಿಂಗ್ ಲೆವೆನ್ ಸಹ ಚೇಂಜ್ ಆಗುತ್ತೆ, ಅದ್ರ ಬಗ್ಗೆನೂ ಸಹ ಮಾತಾಡೋಣ. ಆದ್ರೆ ಈ ರೆಡ್ ಸಾಯಿಲ್ ಪಿಚ್ ಅಲ್ಲಂತೂ ವೆರಿ ವೆರಿ ಇಂಪಾರ್ಟೆಂಟ್ ಆಗೋದು ಟಾಸ್. ಯಾರು ಟಾಸ್ ವಿನ್ ಆಗ್ತಾರೋ ಅವರು ಮೊದಲಿಗೆ ಚೇಸ್ ಡೌನ್ ಮಾಡ್ತಾರೆ. ಇದಂತೂ ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ಈ ರೆಡ್ ಸಾಯಿಲ್ ಪಿಚ್ ಅಲ್ಲಿ ಸೀಮರ್ಸ್ ಗಳಿಗೂ ಸಹ ಅಷ್ಟೊಂದು ಎಫೆಕ್ಟಿವ್ ಆಗಲ್ಲ ಅಂತ ಅನ್ಕೋತೀವಿ. ಆದ್ರೆ ಈ ರೆಡ್ ಸಾಯಿಲ್ ಪಿಚ್ ಅಲ್ಲಿ ಸೀಮರ್ಸ್ ಗಳಿಗೆ ಎಫೆಕ್ಟ್ ಆಗೇ ಆಗುತ್ತೆ. ಒಂದು ಸ್ವಲ್ಪ ಸ್ವಿಮ್ ಆಗೋ ಕಾರಣ ಒಂದು ಸ್ವಲ್ಪ ಬ್ಯಾಟರ್ಸ್ ಗಳು ಸ್ಟ್ರಗಲ್ ಪಡ್ತಾರೆ. ಸ್ಟಾರ್ಟಿಂಗ್ ಒಂದು 6 ಅವರ್ಸ್ ಏನಾದ್ರೂ
ಬ್ಯಾಟಿಂಗ್ ಅವರು ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ದೇನೆ ಒಡೆ ಇಂಟೆಂಟ್ ಅಲ್ಲಿ ಆಡಿದ್ರೆ ಪಕ್ಕ ಹೈಯೆಸ್ಟ್ ರನ್ ಬರುವಂತ ಸಾಧ್ಯತೆಗಳಿದೆ ಈ ರೆಡ್ ಸಾಯಿಲ್ ಪಿಚ್ ಅಲ್ಲಿ. ಎಂಐ ಅವರ ಪ್ಲೇಯಿಂಗ್ ಲೆವೆನ್ ಅಲ್ಲಿ ನೋಡ್ತಾ ಬಂದ್ರೆ ಮೇಜರ್ ಆಗಿ ಒಂದು ಚೇಂಜಸ್ ಅಂತೂ ಪಕ್ಕ ಇದ್ದೇ ಇರುತ್ತೆ. ಏನಂದ್ರೆ ಹೋದ ಮ್ಯಾಚ್ ಅಲ್ಲಿ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವಿಜಯ್ ಪುತ್ರ ಅವ್ರನ್ನ ತತ್ತಾರೆ ಅಂತ ಅನ್ಕೊಂಡಿದ್ದು. ಆದ್ರೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಇಂದನೂ ಕುಣಿಸಿ ಪ್ಲೇಯಿಂಗ್ ಲೆವೆನ್ಗೂ ತಂದಿರ್ಲಿಲ್ಲ. ಆದ್ರೆ ಪ್ಲೇಯಿಂಗ್ ಲೆವೆನ್ಗೆ ತಂದಿದ್ದು ಅಂದ್ರೆ ಮುಜೀಬರ್ನ ತಂದಿದ್ರು. ಆದ್ರೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಬಾಲಿಂಗ್ ಮಾಡಿರ್ಲಿಲ್ಲ. ಅದರ ಬದಲು ವಿಜಯ್ ಪುತ್ರ ಅವ್ರನ್ನ ಆಡ್ಸಿದ್ರೆ ಆ ಟೈಮಲ್ಲಿ ಒಂದು ಸ್ವಲ್ಪ ಎಂಐ ಅವ್ರಿಗೆ ಹೆಲ್ಪ್ ಆಗ್ತಿತ್ತು. ಆದ್ರೆ ವಿಜಯ್ ಪುತ್ರ ಅವ್ರನ್ನ ಪ್ಲೇಯಿಂಗ್ ಲೆವೆನ್ ಇಂದಾನೆ ಡ್ರಾಪ್ ಮಾಡಿದ್ರು. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಪಕ್ಕ ವಿಜಯ್ ಪುತ್ರ ಅವ್ರನ್ನ ಪ್ಲೇಯಿಂಗ್ ಲೆವೆನ್ಗೆ ತತ್ತಾರೆ. ಹಾಗೆ ಎಂಐ ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಏನಂದ್ರೆ 3 ಓವರ್ಸೀಸ್ ಪ್ಲೇಯರ್ಸ್ ಗಳು ಅಷ್ಟೇ ಇರೋದು. ಇವಾಗ ನೀವು ಡಿಸ್ಪ್ಲೇ ಮೇಲೆ ನೋಡ್ತಾ ಇದೀರಾ, ನನ್ನ ಪ್ರೆಡಿಕ್ಷನ್ ನ ಪ್ರಕಾರ ಪ್ಲೇಯಿಂಗ್ ಲೆವೆನ್ ಈ ತರ ಇರುತ್ತೆ. 3 ಓವರ್ಸೀಸ್ ಪ್ಲೇಯರ್ಸ್ ಗಳನ್ನ ಹಿಡ್ಕೊಂಡು ಹಿಂಗೆ ನಮ್ಮ ಇಂಡಿಯನ್ ಬ್ಯಾಟರ್ಸ್ ಗಳು ಹಾಗೆ ಬಾಲರ್ಸ್ ಗಳನ್ನ ಹಿಡ್ಕೊಂಡು ಆಡ್ಸಿದ್ರೆ ಪಕ್ಕ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವಿಲ್ ಜಾಕ್ ನ ತರಬಹುದು. ಚೇಸಿಂಗ್ ಮಾಡೋ ಅಂತ ಟೈಮ್ ಅಲ್ಲಿ ಆರಾಮಾಗಿ ವಿಲ್ ಜಾಕ್ ನ ತರಬಹುದು. ವಿಲ್ ಜಾಕ್ ಏನ್ ಗುರು, ನಮ್ಮ RCB ಇದ್ದಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ನ ನೀಡಿದ್ದು, ಅದು ಅಂದ್ರೆ GT ಮೇಲೆ ಹೊಡಿತಾರೆ ಗೊತ್ತಾ, ಅಹಮದಾಬಾದ್ ಅಲ್ಲಿ 100 ಹೊಡಿತಾರೆ. ಎಷ್ಟು ಬಾಲ್ 100 ಹೊಡೆಯೋದು ಆರಾಮಾಗಿ. ಆ ತರ ಬ್ಯಾಟರ್ ನ ಇವರು ಒಂದೇ ಒಂದ್ ಮ್ಯಾಚಸ್ ನ ಆಡ್ಸಿದ್ದು, ಓಪನಿಂಗ್ ಮ್ಯಾಚ್ ಅಲ್ಲಿ ಆಡ್ಸಿದ್ದು ಬಿಟ್ರೆ ಇವರು ಎಂಐ ಅವರು ನೆಕ್ಸ್ಟ್ ಮ್ಯಾಚ್ ಡ್ರಾಪ್ ಮಾಡ್ತಾರೆ. ಆದ್ರಿಂದ 3 ಓವರ್ಸೀಸ್ ಪ್ಲೇಯರ್ಸ್ ಗಳನ್ನ ಹಿಡ್ಕೊಂಡು ನೆಕ್ಸ್ಟ್ ಚೇಸ್ ಮಾಡೋ ಟೈಮಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವಿಲ್ ಜಾಕ್ ನ ತಂದ್ರೆ ಎಂಐ ಅವರು ಆರಾಮಾಗಿ ಇಂಪ್ಯಾಕ್ಟ್ ಮಾಡಿ ಮ್ಯಾಚಸ್ ನ ವಿನ್ ಆಗ್ಬೋದು ಇವತ್ತಿನ ಮ್ಯಾಚ್ ಅಲ್ಲಿ. ಹಾಗೆ ಅವರ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ ಏನು ಲಾಸ್ಟ್ ಮ್ಯಾಚ್ ಅಲ್ಲಿ ಸುನಿಲ್ ನಾರಾಯಣ್ ಅವ್ರನ್ನ ಪ್ಲೇಯಿಂಗ್ ಲೆವೆನ್ ಇಂದ ಇಳಿಸಿ ಹಾಗೆ ಆ ಜಾಗಕ್ಕೆ ಮೊಯಿನ್ ನಾರಾಯಣ್ ಅವ್ರನ್ನ ತಂದಿದ್ರು ಪ್ಲೇಯಿಂಗ್ ಲೆವೆನ್ಗೆ. ಆದ್ರೆ ಇವತ್ತಿನ ಮ್ಯಾಚ್ ಗೆ ಪಕ್ಕ ಸುನಿಲ್ ನಾರಾಯಣ್ ಅವರು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇದ್ದೇ ಇರ್ತಾರೆ. ಇದಂತೂ ಮೇಜರ್ ಆಗಿ ಒಂದು ಚೇಂಜಸ್ ಅಂತೂ ಇದ್ದೇ ಇರುತ್ತೆ. ಪಕ್ಕ ಸುನಿಲ್ ನಾರಾಯಣ್ ಅವರು ಪ್ಲೇಯಿಂಗ್ ಲೆವೆನ್ ಗೆ ಬರ್ತಾರೆ. ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮನೀಶ್ ಪಾಂಡೆ ಇಲ್ಲ ಅಂದ್ರೆ ರಘುವಂಶಿ ಅವ್ರನ್ನ ಪಕ್ಕ ಪ್ಲೇಯಿಂಗ್ ಲೆವೆನ್ ಗೆ ತರ್ತಾರೆ. ಆದ್ರೆ ಇಲ್ಲಿವರೆಗೂ ಸಹ ಮನೀಶ್ ಪಾಂಡೆ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಂದಿಲ್ಲ. ಮೇಜರ್ ಆಗಿ ಇಂಪ್ಯಾಕ್ಟ್ ಪ್ಲೇಯರ್ ನ ತಂದಿರೋದು ಅಂದ್ರೆ ರಘುವಂಶಿ. ಪ್ಲೇಯಿಂಗ್ ಲೆವೆನ್ ಅಲ್ಲಿ ಮನೀಶ್ ಪಾಂಡೆ ಅವರಿಗೆ ಆಡುವಂತ ಕೆಪಬಿಲಿಟಿ ಇದೆ, ಆದ್ರೆ ಇನ್ನ ಯಾವುದೇ ರೀತಿ ಅವ್ರನ್ನ ಪ್ಲೇಯಿಂಗ್ ಲೆವೆನ್ ಗೆ ತಂದಿಲ್ಲ. ನೋಡೋಣ ಯಾವತ್ತಿನ ಮ್ಯಾಚ್ ಗೆ ಮನೀಶ್ ಪಾಂಡೆ ಅವ್ರನ್ನ ಪ್ಲೇಯಿಂಗ್ ಲೆವೆನ್ ಗೆ ತತ್ತಾರೆ ಅಂತ ಬ್ಯಾಟಿಂಗ್ ಕೇಪಬಿಲಿಟಿ ಇರೋಂತ ಪ್ಲೇಯರ್ ನ ಕುಣಿಸಿ ಬೇರೆಯವ್ರಿಗೆ ಒಂದು ಸ್ವಲ್ಪ ಚಾನ್ಸಸ್ ನ ಕೊಡ್ತಾ ಇದ್ದಾರೆ. ನೋಡೋಣ ಯಾವ ರೀತಿ ಅಜಿಂಕ್ಯ ರಹಾನೆ ಅವರು ಸ್ಟ್ರಾಟಜಿನ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಟೀಮ್ ಮೀಟಿಂಗ್ ಅಲ್ಲಿ ಮನೀಶ್ ಪಾಂಡೆ ಅವ್ರನ್ನ ಪ್ಲೇಯಿಂಗ್ ಲೆವೆನ್ ಗೆ ತಂದ್ರೆ KKR ಬ್ಯಾಟಿಂಗ್ ಲೈನಪ್ ಅಲ್ಲಿ ಇನ್ನ ಸ್ಟ್ರಾಂಗೆಸ್ಟ್ ಆಗಿ ಇರುತ್ತೆ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಎಂಐ ಅಲ್ಲಿ ಒಂದು ಚೇಂಜಸ್ ಇರುತ್ತೆ, ಹಾಗೆ KKR ಸಹ ಒಂದು ಚೇಂಜಸ್ ಇರುತ್ತೆ. ಇವಾಗ ಡಿಸ್ಪ್ಲೇ ಮೇಲೆ ನೋಡ್ತಾ ಇದ್ರೆ 2 ಟೀಮ್ ಗಳ ಪ್ಲೇಯಿಂಗ್ ಲೆವೆನ್ ಈ ತರ ಇದೆ, ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಸಹ ಹೀಗೆ ಇರುತ್ತೆ ಅಂತ ನನ್ನ ಅನಿಸಿಕೆ ಪ್ರಕಾರ. ಹಾಗೆ ನಾನು ಅವಾಗ್ಲೇ ಹೇಳಿದ್ದೆ ಇವತ್ತಿನ ಮ್ಯಾಚ್ ವಿನ್ ಆಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇರೋದು ಎಂಐ ಇವತ್ತಿನ ಮ್ಯಾಚ್ ಅಲ್ಲಿ ವಿನ್ ಆಗುವಂತ ಎಲ್ಲ ಸಾಧ್ಯತೆಗಳು ಇದೆ. ಹಾಗೆ ನಿಮ್ಮ ಪ್ರಕಾರ ಯಾರು ಇವತ್ತು ಮ್ಯಾಚ್ ವಿನ್ ಆಗ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.